ಮೇಘನಾದ, ಇಂದು ಇದೇ ಲಕ್ಷ್ಮಣನಿಂದ ನಿನ್ನ ಕೊನೆಯಾಗುತ್ತದೆ. ಇದು ಸತ್ಯ. ಯಾರ ಅಂತ್ಯವಾಗುವುದೆಂದು ನೀನೇ ನೋಡುವೆ. ಲಕ್ಷ್ಮಣ, ಸಿದ್ಧನಾಗು. ನಾನು ಸಿದ್ಧನಾಗಿದ್ದೇನೆ ಇಂದ್ರಜಿತ್ತು, ಸನ್ನದ್ಧನಾಗಿದ್ದೇನೆ. ಆಂಜನೇಯ, ಅಂಗದ, ಸುಗ್ರೀವ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸುಲೋಚನಾ, ಈ ಅಪಶಕುನವನ್ನು ನೋಡಿದರೆ ತಾಯಿ ಪ್ರಸನ್ನಳಾದಂತೆ ಕಾಣುತ್ತಿಲ್ಲ. ಆ ತಾಯಿಯ ಇಚ್ಛೆ ಏನಿದೆಯೋ ಏನೋ ಯಾರು ಬಲ್ಲರು. ಏನೇ ಆದರೂ ಎಲ್ಲವೂ ಆ ದೈವೇಚ್ಛೆಯಂತೆಯೇ ನಡೆಯುವುದು. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸನ್ನು ದೃಢಪಡಿಸಿಕೊಂಡು ನಾವು ಅರಮನೆಗೆ ಹೋಗುವುದೇ ಒಳ್ಳೆಯದು. ಕ್ಷಮಿಸಿ ಅತ್ತೇವರೇ, ನನ್ನ ಪತಿ ಕ್ಷೇಮವಾಗಿ ಹಿಂದಿರುಗುವವರೆಗೂ ನಾನು ಎಲ್ಲಿಗೂ ಬರುವುದಿಲ್ಲವೆಂದು ಸಂಕಲ್ಪ ಮಾಡಿದ್ದೇನೆ.
ದಯಮಾಡಿ ನನಗೆ ಒತ್ತಾಯ ಮಾಡಬೇಡಿ. ಅಲ್ಲೋಲ ಕಲ್ಲೋಲವಾಗಿರುವ ಈ ನನ್ನ ಮನಸ್ಸು ಇಲ್ಲಿ ಮಾತ್ರವೇ ಶಾಂತಿಯನ್ನು ಪಡೆಯಲು ಸಾಧ್ಯ. ಸುಲೋಚನಾ, ನಿನ್ನಷ್ಟೇ ಸಂಕಟ ನನಗೂ ಆಗಿದೆ. ನೀನು ಪತಿಗಾಗಿ ಆತಂಕ ಪಡುತ್ತಿದ್ದರೆ ನಾನು ಪುತ್ರನಿಗಾಗಿ ಆತಂಕಗೊಂಡಿದ್ದೇನೆ. ಆದರೆ ಹೀಗೆ ನೀನು ಆಹಾರ ನಿದ್ರೆಗಳನ್ನು ಲೆಕ್ಕಿಸದೆ ಇಲ್ಲಿ ಕಷ್ಟಪಡುತ್ತಿರುವುದನ್ನು ಕಂಡು ನನ್ನ ದುಃಖ ಇನ್ನಷ್ಟು ಹೆಚ್ಚಾಗುತ್ತಿದೆ. ಪ್ರಣಾಮಗಳು ಮಹಾ. ದೂತ, ರಣರಂಗದಿಂದ ಯಾವ ವಾರ್ತೆಯನ್ನು ತಂದಿರುವೆ? ಪ್ರಭು, ಲಕ್ಷ್ಮಣನಿಗೂ ಯುವರಾಜರಿಗೂ ಘೋರವಾದ ಯುದ್ಧ ನಡೆಯಿತು. ಅವರಿಬ್ಬರು ಸಮಬಲದಿಂದ ಹೋರಾಡುತ್ತಿರುವರೆಂದು ತಿಳಿಸಲು ಬಂದೆ ಪ್ರಭು. ಅಂದರೆ ಇಂದ್ರಜಿತುವು ಲಕ್ಷ್ಮಣನನ್ನು ಕೊಲ್ಲಲು ಪ್ರಯತ್ನ ಮಾಡಲಿಲ್ಲವೇ? ಮಾಡುತ್ತಿದ್ದರೇನೋ ಪ್ರಭು, ಆದರೆ ಅದಕ್ಕೂ ಮೊದಲು ವಿಭೀಷಣನೊಂದಿಗೆ ಯುದ್ಧ ಮಾಡಬೇಕಾಯಿತು. ಅಂದರೆ ನನ್ನ ಪುತ್ರ ಇಂದ್ರಜಿತು ವಿಭೀಷಣನನ್ನು ಸಂಹರಿಸಿದನೆ? ಇಲ್ಲ ಪ್ರಭು, ಚಿಕ್ಕಪ್ಪ ನನ್ನ ಮೇಲೆ ಆಯುಧ ಪ್ರಯೋಗಿಸು ಎಂದು ಎದೆಯೊಡ್ಡಿ ನಿಂತರು ಪ್ರಭು. ದೂತ, ನೀನೇನು ಹೇಳುತ್ತಿರುವೆ? ಆ ದ್ರೋಹಿಯ ಎದುರು ನನ್ನ ವೀರಪುತ್ರನು ತನ್ನನ್ನು ಕೊಲ್ಲು ಎಂದು ಹೇಳಿದನೆ. ಅವನಿಗೆ ಬುದ್ಧಿ ಇಲ್ಲ. ಪ್ರಭು, ಬಹುಶಃ ವಿಭೀಷಣನ ಮನಸ್ಥಿತಿಯನ್ನು ಪರೀಕ್ಷಿಸಲು ಹಾಗೆ ಮಾಡಿರಬೇಕು. ಅದರಿಂದೇನಾಯಿತು? ಮೊದಲು ವಿಭೀಷಣ ಇಂದ್ರಜಿತುವಿನ ಮೇಲೆ ಆಯುಧ ಪ್ರಯೋಗಿಸುವುದು ಕಷ್ಟವಾಯಿತು. ಅವರು ಭ್ರಾಂತಿಗೊಂಡವರಂತೆ ಸುಮ್ಮನೆ ನಿಂತು ಬಿಟ್ಟರು ಪ್ರಭು. ತಪ್ಪು ಮಾಡಿಬಿಟ್ಟ, ದೊಡ್ಡ ತಪ್ಪು ಮಾಡಿಬಿಟ್ಟ. ಅವಕಾಶ ಸಿಕ್ಕಾಗ ಆ ಕುಲಕಂಟಕನಾದ ವಿಭೀಷಣನನ್ನು ಸೀಳಿ ಬಿಡಬೇಕಿತ್ತು. ದೊಡ್ಡ ತಪ್ಪು ಮಾಡಿಬಿಟ್ಟ. ಪ್ರಭು, ಯುವರಾಜರ ಉದ್ದೇಶ ಬೇರೆ ಇತ್ತು. ವಿಭೀಷಣನಿಗೆ ಭೇದೋಪಾಯ ಮಾಡಿ ಅವರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನ ಮಾಡಿದರು. ಚಿಕ್ಕಪ್ಪನ ಮಮಕಾರವನ್ನು ಕೆಣಕಿ ಅವರು ಅಧೀರರಾಗುವಂತೆ ಮಾಡಿದರು. ಅದು ಸಫಲವಾಯಿತೆ? ಇಲ್ಲ ಪ್ರಭು, ಸಫಲವಾಗಲಿಲ್ಲ. ವಿಭೀಷಣ ತನ್ನ ರಾಮನಿಷ್ಠೆಯನ್ನು ಬಿಡಲಿಲ್ಲ. ಬಾಂಧವ್ಯಕ್ಕಿಂತಲೂ ಧರ್ಮವೇ ಶ್ರೇಷ್ಠವೆಂದು ಯುವರಾಜರೊಡನೆ ಯುದ್ಧ ಮಾಡುತ್ತಿದ್ದರು. ಆಗಲಾದರೂ ಇಂದ್ರಜಿತುವು ವಿಭೀಷಣನನ್ನು ಸಂಹರಿಸಬೇಕಿತ್ತು. ಸೋಲು ಗೆಲುವಿಲ್ಲದೆ ವೃಥಾ ಕಾಲಹರಣ ಮಾಡುವುದು ಬೇಡವೆಂದು ಯುವರಾಜರು ವಿಭೀಷಣನನ್ನು ಬಿಟ್ಟು ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುತ್ತಿದ್ದಾರೆ ಪ್ರಭು. ಸರಿ, ನೀನು ಹೊರಡು. ಅಪ್ಪಣೆ ಪ್ರಭು. ಇಂದ್ರಜಿತುವು ವಿಭೀಷಣನನ್ನು ಸಂಹರಿಸಬೇಕಿತ್ತು. ವಿಭೀಷಣನ ಸಂಹಾರವಾಗಿದ್ದರೆ ನನಗೆಷ್ಟೋ ಸಂತೋಷವಾಗಿರುತ್ತಿತ್ತು. ಮಗಳೇ, ನೀನು ಇಲ್ಲಿ ಮಾಡುತ್ತಿರುವ ವ್ರತ ಪೂಜೆಗಳನ್ನು ಅರಮನೆಯಲ್ಲೂ ಮಾಡಬಹುದು. ಆದ್ದರಿಂದ ನನ್ನೊಡನೆ ಹೊರಟು ಬಾ. ಸರ್ವ ಮಂಗಳೆಯನ್ನು ನಂಬಿ ಬಂದಿರುವ ನನಗೆ ನನ್ನ ಸಂಕಲ್ಪ ಸಫಲವಾಗದೆ ನಾನು ಎಲ್ಲಿಗೂ ಬರುವುದಿಲ್ಲ. ಇಲ್ಲಿಯೇ ಇರುತ್ತೇನೆ. ಪತಿಯು ಸುರಕ್ಷಿತವಾಗಿ ಅರಮನೆಗೆ ಹಿಂದಿರುಗುವವರೆಗೂ ನಾನು ಇಲ್ಲೇ ಇರಲು ಅನುಮತಿ ಕೊಡಿ. ದಯಮಾಡಿ ಇದೊಂದು ವಿಚಾರದಲ್ಲಿ ನನ್ನನ್ನು ಬಲವಂತಪಡಿಸಬೇಡಿ. ಆಗಲಿ ಸುಲೋಚನಾ, ನಿನ್ನ ಸಂಕಲ್ಪಕ್ಕೆ ನಾನು ಅಡ್ಡಿ ಬರುವುದಿಲ್ಲ. ನನ್ನ ಇಷ್ಟದಂತೆ ಆಗಲಿ. ಸರ್ವಮಂಗಳೆ ಪರಮೇಶ್ವರಿ, ನಿನ್ನನ್ನೇ ನಂಬಿಕೊಂಡಿರುವ ಈ ನನ್ನ ಸೊಸೆಯ ಸಂಕಟವನ್ನು ನಿವಾರಿಸು. ಈ ಲಂಕೆಗೆ ಬಂದಿರುವ ವಿಪತ್ತನ್ನು ದೂರ ಮಾಡು.
ಲಕ್ಷ್ಮಣ, ನೀನು ವಿಚಲಿತನಾಗಬೇಡ. ಆ ಇಂದ್ರಜಿತನ ಮಾಯಾಶಕ್ತಿಯ ಬಗ್ಗೆ ನೀನು ಚಿಂತಿಸಬೇಡ. ಅವನ ಎಲ್ಲ ಮಾಯಾಶಕ್ತಿಯನ್ನು ಮೀರಿದ ಮಹಾಶಕ್ತಿ ನಿನ್ನಲ್ಲಿದೆ. ವಿಭೀಷಣ, ಈ ರಾವಣ ಪುತ್ರನ ಮಾಯಾಶಕ್ತಿ ಮಾತ್ರವಲ್ಲ, ಸರ್ವ ಶಕ್ತಿಗಳನ್ನು ನಾಶ ಮಾಡಬಲ್ಲ ಬಾಣಗಳು ನನ್ನ ಬಳಿ ಇದೆ. ಲಕ್ಷ್ಮಣ, ಅದಕ್ಕೆ ಮೊದಲು ನನ್ನ ಬಾಣಗಳು ನಿನ್ನನ್ನು ಹೇಗೆ ಕೊಲ್ಲುತ್ತವೆ ಎಂಬುದನ್ನು ನೋಡು ಲಕ್ಷ್ಮಣ. ಪ್ರಣಾಮಗಳು ಪ್ರಭು. ನಾನು ಬಂದದ್ದು ನಿಮ್ಮ ಏಕಾಂತಕ್ಕೆ ಭಂಗವಾಯಿತೆ? ಇದು ನಾನು ಬಯಸಿದ ಏಕಾಂತವಲ್ಲ ದೇವಿ, ತಾನಾಗೇ ಬಂದಿರುವುದು. ಈಗ ನೀನು ಬಂದಿದ್ದು ಈ ಅಶಾಂತ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗಬಹುದೇನು? ಅದೇ ಶಾಂತಿಗಾಗಿಯೇ ನಾನು ಹುಡುಕುತ್ತಿದ್ದೇನೆ ಪ್ರಭು. ಹುಡುಕಿದರೆ ಶಾಂತಿ ಸಿಗುವುದಿಲ್ಲ ದೇವಿ, ಅದನ್ನು ಪಡೆದುಕೊಳ್ಳಬೇಕು. ಸಿಗುವುದೆಂದು ಹುಡುಕುವುದು ಹೇಡಿಗಳ ಸ್ವಭಾವ, ಪಡೆದುಕೊಳ್ಳುವುದು ವೀರರ ಲಕ್ಷಣ. ಇಲ್ಲಿ ವೀರರು ಹೇಡಿಗಳು ಎಂಬ ವ್ಯತ್ಯಾಸವಿಲ್ಲ ಪ್ರಭು. ಅಶಾಂತಿ ವೀರರನ್ನೂ ಹೇಡಿಗಳನ್ನಾಗಿ ಮಾಡುತ್ತವೆ. ಅದಿರಲಿ, ಈಗ ನೀನು ನನ್ನನ್ನು ಹುಡುಕಿಕೊಂಡು ಬಂದ ಕಾರಣ ಅದನ್ನು ಹೇಳು. ಪ್ರಭು, ಈಗ ನಾನು ನನ್ನ ಸೊಸೆ ಸುಲೋಚನೆಯನ್ನು ನೋಡಿ ಬಂದೆ. ಅವಳನ್ನು ನೋಡಿ ಬಂದರೆ
ನಿನ್ನ ಧ್ವನಿಯಲ್ಲಿ ವಿಷಾದವೇಕೆ? ಮುಖದಲ್ಲಿ ದುಃಖದ ಚಿತ್ರವೇಕೆ? ಏಕೆಂದರೆ ಈಗ ಅವಳಿರುವ ಸ್ಥಿತಿ ಪ್ರಭು. ಅವಳ ಸ್ಥಿತಿಗೇನಾಗಿದೆ? ದೇವಿಯ ಮಂದಿರದಲ್ಲಿ ಸುಲೋಚನ ರಾಜೋಚಿತ ವಸ್ತ್ರಾಭರಣಗಳನ್ನು ಬಿಟ್ಟು, ಸುಖ ಭೋಗಗಳನ್ನು ಬಿಟ್ಟು, ಊಟ ನಿದ್ರೆಗಳಿಲ್ಲದೆ ವಿರಾಗಿಣಿಯಂತೆ ಸವೆದು ಹೋಗಿದ್ದಾಳೆ ಪ್ರಭು. ಅವಳನ್ನು ಅಲ್ಲಿಗೆ ಹೋಗಲು ನೀನೇಕೆ ಬಿಟ್ಟೆ? ಅವಳು ಅನ್ನಪಾನಗಳನ್ನು ತ್ಯಜಿಸಿ ವ್ರತವನ್ನು ಮಾಡಲು ನೀನೇ ಪ್ರೇರೇಪಿಸಿರಬೇಕು. ಇಲ್ಲ ಪ್ರಭು, ಇಲ್ಲ ಪ್ರಭು. ದಯಮಾಡಿ ನನ್ನ ಸೊಸೆ ಅರಮನೆಗೆ ಬರುವಂತೆ ಮಾಡಿ. ನೀನು ಹೀಗೆ ಬೇಡುವ ಅಗತ್ಯವಿಲ್ಲ ದೇವಿ. ಅವಳು ಅರಮನೆಗೆ ತಾನಾಗಿಯೇ ಬರುತ್ತಾಳೆ. ನಮ್ಮ ಪುತ್ರ ಇಂದ್ರಜಿತು ಆ ರಾಮ ಲಕ್ಷ್ಮಣರನ್ನು ಕೊಂದು ವಿಜೃಂಭಿಸುತ್ತಾ ಬರುತ್ತಾನೆ. ಆಗ ಈ ಸುಲೋಚನ ನಗನಗುತ್ತಾ ಅವನಿಗೆ ಆರತಿಯನ್ನು ಬೆಳಗಿ ಬರಮಾಡಿಕೊಳ್ಳುತ್ತಾಳೆ. ಪ್ರಭು, ಈ ಯುದ್ಧವನ್ನು ನಿಲ್ಲಿಸಿದರೆ ಸಾಕು ಮಂಡೋದರಿ, ಸಾಕು. ಅದಕ್ಕೆ ನಾನು ಹಲವಾರು ಬಾರಿ ಉತ್ತರ ಕೊಟ್ಟಿದ್ದೇನೆ. ಶತ್ರು ಸಂಹಾರವಾಗುವವರೆಗೂ ಈ ಯುದ್ಧ ನಿಲ್ಲುವುದಿಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.